ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಪ್ಯಾರಾಮೆಡಿಕಲ್ ಸ್ಟಾಫ್ಗಳೇ, ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಈ ನಮ್ಮ ಕೋವಿಡ್ ಸಮಯದಲ್ಲಿ ಬಹು ಪ್ರಚಲಿತವಾದಂತಹ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇತ್ತು. ಸ್ಪೆಷಲಿ ಹೆಲ್ತ್ ಅಲ್ಲಿ ಕೆಲಸ ಮಾಡೋರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಕೆಲಸ ಮಾಡೋವರಿಗೆ ಒಂದು ತುಂಬ ಒಳ್ಳೆಯ ಒಂದು ಇನ್ಸ್ಟ್ರೂಮೆಂಟ್ ಇತ್ತು ಸ್ನೇಹಿತರೆ. ಕಾರಣ ಪ್ರತಿಯೊಬ್ಬರು ಆ ಒಂದು ಇನ್ಸ್ಟ್ರೂಮೆಂಟ್ನ ತುಂಬಾ ಬೇಡಿಕೆ ಇಟ್ಟಿದ್ದರು. ಸೊ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಪಲ್ಸ್ ಆಕ್ಸಿಮೀಟರ್ ಬಳಸುವುದು ಹೇಗೆ? ಪಲ್ಸ್ ಆಕ್ಸಿಮೀಟರ್ ಇದೆ ಸ್ನೇಹಿತರೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಪಲ್ಸ್ ಆಕ್ಸಿಮೀಟರ್. ಅದು ಬಳಸೋದು ಹೇಗೆ, ಅದರ ಬಗ್ಗೆ ಇದು ಮಾಡೋಣ. ಇದು ಹೇಗೆ ಬಳಸ್ತಾ ಇರ್ತೀವಿ ಅಂತಂದರೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾಯಿತ್ತು ಜನರಿಗೆ. ಸೊ ಅದನ್ನು ನಾವು ಮೆಷರ್ ಮಾಡಲಿಕ್ಕೆ ಪಲ್ಸ್ ಆಕ್ಸಿಮೀಟ್ರನ್ನು ಬಳಸ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆಲ್ರಿಗೂ ಗೊತ್ತಿದೆ, ಬಹುಶಃ ಗೊತ್ತಿಲ್ಲ ಅಂತಂದರೂ ಸಹ ಇದಕ್ಕೆ ನಾವು ಪಲ್ಸ್ ಆಕ್ಸಿಮೀಟರ್ ಅಂತೀವಿ. ಪೋರ್ಟೇಬಲ್ ಸಿಗುತ್ತೆ. ಕಾರ್ಡಿಯಾಕ್ ಮಾನಿಟರಲ್ಲಿ ಕೂಡ ಪಲ್ಸ್ ಆಕ್ಸಿಮೀಟರ್ ಪ್ರೋಬ್ ಇರುತ್ತೆ. ಅದನ್ನು ನಾವು ನಮ್ಮ ಬೆರಳಿಗೆ, ಅಂದರೆ ಒಂದು ಫಿಂಗರ್ಗೆ ಹಚ್ಕೊಂಡು ನಮ್ಮ ಹತ್ರ ಬ್ಲಡ್ ಆಕ್ಸಿಜನ್ ಎಷ್ಟಿದೆ ಅನ್ನುವುದನ್ನು ನೋಡಬಹುದು. ಮಿನಿಮಮ್ 90% ಔಟ್ ಆಫ್ 100 ಮಿನಿಮಮ್ 90% 100% ಇನ್ ಬಿಟ್ವೀನ್ ಇರಬೇಕು. 90ಇಂದ ಕೆಳಗಡೆ ಬಂದರೆ ಆಕ್ಸಿಜನೇಷನ್ ಕರೆಕ್ಟ್ ಆಗ್ತಾ ಇಲ್ಲ ಎನ್ನುವುದರ ಅರ್ಥ ಆಗುತ್ತೆ ಸ್ನೇಹಿತರೆ. ಅದಲ್ಲದೆ ನಾವು ಹಾರ್ಟ್ ರೇಟ್ ಕೂಡ ಅದರಲ್ಲಿ ನೋಡಬಹುದು. ಸೊ ಬನ್ನಿ, ಯಾವ ರೀತಿ ಯೂಸ್ ಮಾಡಬೇಕು ಪಲ್ಸ್ ಆಕ್ಸಿಮೀಟರ್ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ. ಹಂತ 1, ಉಗುರು ಬಣ್ಣ ಕೃತಕ ಉಗುರು ತೆಗೆಯಿರಿ, ನಿಮ್ಮ ಕೈಯನ್ನು ಬೆಚ್ಚಗಿರಿಸಿ. ಸೊ ಕೆಲವೊಂದು ಸಲ ಪಲ್ಸ್ ಆಕ್ಸಿಮೀಟರ್ ನಾವು ಚಿಕ್ಕ ಚಿಕ್ಕ ಬೇಬಿಗಳಿಗೆ ಅಥವಾ ಎಲ್ಲಿ ಕೋಲ್ಡ್ ಇದೆ AC ಯೂಸ್ ಮಾಡ್ತಾರೆ, ಅಲ್ಲಿ ನಾವು ಪೇಷಂಟ್ಗಳಿಗೆ ಹಚ್ಚಿದಾಗ ಪ್ರಾಪರ್ ರೀಡಿಂಗ್ ಬರಲ್ಲ. ಅದಕ್ಕೆ ಅದು ಕೈಯನ್ನು ಬೆಚ್ಚಗಿರಿಸಿ ಅಂತ ಇದೆ. ಆಮೇಲೆ ಕೃತಕ ಉಗುರು ಏನಾದರೂ ಇದ್ದರೆ ತೆಗೆಯಿರಿ ಅಂತ ಇದೆ ಸ್ನೇಹಿತರೆ. ಹಂತ 2, ಆಕ್ಸಿಜನ್ ರೀಡಿಂಗ್ ತೆಗೆದುಕೊಳ್ಳುವ ಮುನ್ನ ಕನಿಷ್ಠ 5 ನಿಮಿಷಗಳ ಕಾಲ ವಿಶ್ರಮಿಸಿ. ಆಕ್ಸಿಜನ್ ರೀಡಿಂಗ್ ತೆಗೆದುಕೊಳ್ಳುವ ಮುನ್ನ ಜಸ್ಟ್ ರಿಲ್ಯಾಕ್ಸ್, ಒಂದು 5 ಮಿನಿಟ್ಸ್ ಆಗಬೇಕು ಸ್ನೇಹಿತರೆ. ಆಮೇಲೆ ಹಂತ 3, ನಿಮ್ಮ ಕೈಯನ್ನು ನಿಮ್ಮ ಎದೆಯ ಮೇಲೆ ಹೃದಯ ಮಟ್ಟದಲ್ಲಿ ಇರಿಸಿ ಹಾಗೂ ಸ್ಥಿರವಾಗಿ ಹಿಡಿದುಕೊಳ್ಳಿ. ನಿಮ್ಮ ಎದೆ ಭಾಗಕ್ಕೆ ನಿಮ್ಮ ಕೈ ಇಟ್ಟು ಸ್ಥಿರವಾಗಿ ಅಲ್ಲೇ ಹಿಡಿದುಕೊಳ್ಳಿ ಸ್ನೇಹಿತರೆ. 4ನೇದಾಗಿ, ಪಲ್ಸ್ ಆಕ್ಸಿಮೀಟರನ್ನು ನಿಮ್ಮ ಮಧ್ಯ ಅಥವಾ ತುರು ಬೆರಳಿಗೆ ಅಳವಡಿಸಿ. ನಿಮ್ಮ ಮಧ್ಯ ಬೆರಳಿಗೆ ಅಥವಾ ಉಂಗುರು ಬೆರಳಿಗೆ ಅಥವಾ ತುರು ಬೆರಳಿಗೆ ಅಳವಡಿಸಿ. ಹಂತ 5, ಪಲ್ಸ್ ಆಕ್ಸಿಮೀಟರನ್ನು ಕನಿಷ್ಠ 1 ನಿಮಿಷಗಳಷ್ಟು ಸಮಯ ಅಥವಾ ರೀಡಿಂಗ್ ಸ್ಥಿರವಾಗುವ ತನಕ ಇರಿಸಿ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಪಲ್ಸ್ ಆಕ್ಸಿಮೀಟರ್ ಹಚ್ಚಿದ್ದೀವಿ, ರೀಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಅಟ್ಲೀಸ್ಟ್ ಒಂದು ಲೈನ್ ಹೋಗಿ ಇನ್ನೊಂದು ಲೈನ್ ಬರಬೇಕು. ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡೋದು ಒಳ್ಳೆಯದು. ಫಸ್ಟ್ ರೀಡಿಂಗಿಂದ ಸೆಕೆಂಡ್ ರೀಡಿಂಗ್ ನೋಡೋದು ಒಳ್ಳೆಯದು. ಹಂತ 6, ರೀಡಿಂಗ್ 5 ಸೆಕೆಂಡ್ ಸ್ಥಿರವಾದ ನಂತರ ಅತ್ಯಧಿಕ ರೀಡಿಂಗನ್ನು ಪರಿಗಣಿಸಿ. ಸ್ಥಿರವಾದ ನಂತರ ಅತ್ಯಧಿಕ ಪ್ರಾಪರ್ ಆಗಿರುವಂಥ ರೀಡಿಂಗನ್ನು ನಾವು ರೆಕಾರ್ಡ್ ಮಾಡಬೇಕು. ಹಂತ 7, ಪ್ರತಿ ಫಲಿತಾಂಶವನ್ನು ಎಚ್ಚರಿಕೆಯಿಂದ ಗುರುತಿಸಿಕೊಳ್ಳಿ. ಪ್ರತಿಯೊಂದು ರಿಸಲ್ಟನ್ನು ಎಚ್ಚರಿಕೆಯಿಂದ ಗುರುತಿಸಿಕೊಳ್ಳಿ. ದಿನಕ್ಕೆ 3 ಬಾರಿ ರೆಕಾರ್ಡಿಂಗ್ ಮಾಡಿ. ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡಿ. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದರೆ ಹೆಚ್ಚಿನ ಎಚ್ಚರ ವಹಿಸಿ. ಪ್ರತಿದಿನ ರೆಕಾರ್ಡಿಂಗ್ ಮಾಡಿ, ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಎಚ್ಚರ ವಹಿಸಿ. ಒಂದು ನೋಟ್ ಬುಕ್ಕಲ್ಲಿ ಇದು ಮೆನ್ಷನ್ ಮಾಡಿಕೊಂಡು ರೆಕಾರ್ಡ್ ಮಾಡೋದು ಒಳ್ಳೆಯದು. ಹಂತ 9, ನಿಮ್ಮ ಆರೋಗ್ಯದಲ್ಲಿ ತೀವ್ರ ಏರುಪೇರು ಎನಿಸಿದಾಗ, ಉಸಿರಾಟದ ಸಮಸ್ಯೆಯಿಂದ ಮಾತನಾಡಲು ಹಾಗೂ ಮಾತನ್ನು ಪೂರ್ಣಗೊಳಿಸಲು ಆಗದಿದ್ದಾಗ, ನಿಮ್ಮ ಆಮ್ಲಜನಕ ಪ್ರಮಾಣ 94ಕ್ಕಿಂತ ಕಡಿಮೆ ಆದಾಗ 108ಕ್ಕೆ ಕರೆ ಮಾಡಿ. ಅಂತಂದರೆ ಮನೆಯಲ್ಲಿ ಏನಾದರೂ ಈ ಒಂದು ವ್ಯವಸ್ಥೆ ಕಂಡು ಬಂದಲ್ಲಿ, ಆಮ್ಲಜನಕ 94ಇಂದ ಕೆಳಗಡೆ, ಅಂದರೆ ನಾನು ಮಾತಾಡ್ತಾ ಇದ್ದೀನಿ 90 to 100 ಈಸ್ ನಾರ್ಮಲ್. ಇಫ್ ಇಟ್ ಆಲ್ 94ಇಂದ ಕೆಳಗೆ ಬಂದರೂ ಸಹ ನೀವು ಅದನ್ನು ನೋಟಿಫೈ ಮಾಡಬಹುದು ಅಥವಾ 108ಕ್ಕೆ ಕರೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಜ್ವರ, ನೆಗಡಿ, ಕೆಮ್ಮು ತರಹದ COVID-19 ಲಕ್ಷಣಗಳಿದ್ದಲ್ಲಿ ಕೋವಿಡ್ ಸಹಾಯವಾಣಿ 1441 0ಗೆ ಕರೆ ಮಾಡಿ.
ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಬಳಸುವ ವಿಧಾನ ಈ ರೀತಿ ಇದೆ ಪಲ್ಸ್ ಆಕ್ಸಿಮೀಟ್ರ್. ಆವಾಗ ಕೋವಿಡ್ ಇದ್ದಾಗ ತುಂಬಾ ಪ್ರಚಲಿತವಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿತ್ತು. ಇವಾಗ ಅಷ್ಟೇನು ಜನರಿಗೆ ಜನರಿಗೆ ಗೊತ್ತಾಗಿದೆ. ಆದರೂ ಸಹ ಕೆಲವರಿಗೆ ಇದರ ಒಂದು ಕೆಲಸ ಕಾರ್ಯ ಏನು, ಯಾವ ರೀತಿ ನಾವು ಬಳಸಬೇಕು, ಇದರಿಂದ ನಮಗೆ ಏನೇನು ಸಹಾಯವಾಗುತ್ತೆ ಎನ್ನುವುದನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಸೊ ದಟ್ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.